1971ರ ಬಳಿಕ ದೇಶಾದ್ಯಂತ ಮಾಕ್ ಡ್ರಿಲ್ ಅನ್ನ ಮಾಡ್ತಾ ಇರೋದು ಈಗಲೇ 55 ವರ್ಷದ ನಂತರ ನಾವು ಈ ತರ ಮಾಕ್ ಡ್ರಿಲ್ ಅನ್ನ ಮಾಡ್ತಾ ಇದ್ದೀವಿ. ಹಾಗಿದ್ದಾಗ ಯುದ್ಧನೇ ನಡೆದೋಗ್ಬಿಡುತ್ತಾ? ಹಲವು ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಯಾವ ರೀತಿಯಲ್ಲಿ ದೇಶ ಈಗ ಪ್ರತೀಕಾರವನ್ನ ತೀರಿಸಿಕೊಳ್ಳುತ್ತೆ, ಪಹಲ್ಗಾಮ್ ಪ್ರತೀಕಾರವನ್ನ? ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪಹಲ್ಗಾಮ್ ಪ್ರತೀಕಾರಕ್ಕೆ ಸನ್ನದ್ಧವಾಯ್ತಾ ಭಾರತ? ಯುದ್ಧಕಾಲೆ ಸಿದ್ಧಾಭ್ಯಾಸ, ಸೈರನ್ ಮೊಳಗುತ್ತಾ? 54 ವರ್ಷದ ಬಳಿಕ ದೇಶದಾದ್ಯಂತ ಮಾಕ್ ಡ್ರಿಲ್, ಸಮರ ಸನ್ನದ್ಧತೆಗಾಗಿ ದೇಶದ ಜನತೆಗೆ ತರಬೇತಿ. ಪಹಲ್ಗಾಮ್ ಹಿಂದೂಗಳ ನರಮೇಧಕ್ಕೆ ಉಗ್ರ ಪೋಷಿತ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಭಾರತ ಸನ್ನದ್ಧವಾಗಿದೆ. ಯುದ್ಧಕಾಲೆ ಸಿದ್ಧಾಭ್ಯಾಸ ಅನ್ನುವಂತೆ ನಾಳೆಯಿಂದ ದೇಶದಾದ್ಯಂತ ಮಾಕ್ ಡ್ರಿಲ್ಗೆ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದೆ. ಯುದ್ಧದ ಸಂದರ್ಭದಲ್ಲಿ ಜನರು ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಅಣಕು ತಾಲೀಮಿಗೆ ಸೂಚಿಸಲಾಗಿದೆ. ಸಾಧಾರಣವಾಗಿ ಒಂದು ದೇಶ ಯುದ್ಧಕ್ಕೆ ಸಿದ್ಧಗೊಳ್ತಾ ಇದ್ದಾಗ ಮಾಕ್ ಡ್ರಿಲ್ ಮಾಡೋಕೆ ಕರೆ ನೀಡುತ್ತೆ. ಪಹಲ್ಗಾಮ್ ಪ್ರತೀಕಾರಕ್ಕೆ ಭಾರತ ಸನ್ನದ್ಧವಾಗ್ತಾ ಇದ್ದ ಹಾಗೆ ದೇಶದ 244 ಜಿಲ್ಲೆಯಲ್ಲಿ ನಾಗರಿಕರ ರಕ್ಷಣೆ ಸಂಬಂಧ ಭದ್ರತಾ ತಾಲೀಮು ನಡೆಸುವಂತೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ಕೊಟ್ಟಿದೆ. 54 ವರ್ಷಗಳ ಬಳಿಕ ದೇಶದಾದ್ಯಂತ ಯುದ್ಧದ ಅಣಕು ಪ್ರದರ್ಶನ ನಡೆಯಲಿದೆ. 1971ರಲ್ಲಿ ಭಾರತ ಪಾಕ್ ಯುದ್ಧ ನಡೆದಿದ್ದ ರಕ್ಷಣಾ ಮಾಕ್ ಡ್ರಿಲ್ ಆಗಿತ್ತು. ಅದಾದ ಬಳಿಕ ಕಾರ್ಗಿಲ್ ಯುದ್ಧದ ವೇಳೆಯೂ ಮಾಕ್ ಡ್ರಿಲ್ ಆಗಿರಲಿಲ್ಲ. ಕಳೆದ ಭಾನುವಾರ ಪಂಜಾಬ್ನ ಫಿರೋಜ್ಪುರ್ ಕಂಟೋನ್ಮೆಂಟ್ನಲ್ಲಿ ಮಾಕ್ ಡ್ರಿಲ್ ನಡೆದಿತ್ತು. ಇದರ ಬೆನ್ನಲ್ಲೇ ಎಲ್ಲ ರಾಜ್ಯಗಳಿಗೆ ಮಾಕ್ ಡ್ರಿಲ್ಗೆ ಕೇಂದ್ರ ಸೂಚನೆ ಕೊಟ್ಟಿದೆ. ಹಾಗಾದ್ರೆ ಮಾಕ್ ಡ್ರಿಲ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಕಾರ್ಮೋಡದ ನಡುವೆ ಈಗ ಭಾರತದಲ್ಲಿ ಯುದ್ಧ ತಯಾರಿಗಳು ಕೂಡ ನಡೀತಾ ಇದ್ದಾವೆ. ಪಾಕಿಸ್ತಾನದ ವಿರುದ್ಧ ಹಲವು ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಂತಹ ಭಾರತ ಈಗ ಮಿಲಿಟರಿ ಕಾರ್ಯಾಚರಣೆಗೂ ಕೂಡ ಮುಂದಾಗಿದೆಯಾ ಅನ್ನುವಂಥ ಅನುಮಾನಗಳು ಕಾಡಲಿಕ್ಕೆ ಶುರುವಾಗಿದ್ದಾವೆ. ಅದಕ್ಕೆ ಮುಖ್ಯವಾದಂತಹ ಕಾರಣ ನಾಳೆ ಮಾಕ್ ಡ್ರಿಲ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ದೇಶಾದ್ಯಂತ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಅನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಗೃಹ ಇಲಾಖೆ ಆಯಾ ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರಂತೆ ಆಯಾ ರಾಜ್ಯಗಳಲ್ಲಿ ಪ್ರಮುಖ ಪ್ರದೇಶಗಳು ಅಥವಾ ಆಯ್ಕೆಯಾದಂಥ ಜಿಲ್ಲೆಗಳೇನಿದ್ದಾವೆ ಅಲ್ಲಿ ಮಾಕ್ ಡ್ರಿಲ್ಗೂ ಕೂಡ ಸಕಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. 54 ವರ್ಷಗಳ ಬಳಿಕ ಈಗ ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮತ್ತೊಂದು ಯುದ್ಧ ನಡೆಯುತ್ತಾ ಅನ್ನುವಂತಹ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದೆ. ಇದೊಂದು ಕಾಲ್ಪನಿಕ ತುರ್ತು ಪರಿಸ್ಥಿತಿಯ ಸೃಷ್ಟಿ. ಸರ್ಕಾರ, ಭದ್ರತಾ ಸಿಬ್ಬಂದಿ, ಸಾರ್ವಜನಿಕರ ಸಿದ್ಧತೆ ಪರೀಕ್ಷಿಸುವ ಅಭ್ಯಾಸ. ಇದು ನೈಜ ಘಟನೆಯಂತೆ ನಡೆಯುತ್ತೆ. ಯಾವುದೇ ಹಾನಿ ಆಗದಂತೆ ಎಚ್ಚರಿಕೆ ವಹಿಸಲಾಗುತ್ತೆ. ಸಂಕಷ್ಟದ ಸನ್ನಿವೇಶಗಳನ್ನು ಅಣಕು ಪ್ರದರ್ಶನ ಮಾಡಿ ಅಭ್ಯಾಸ ಮಾಡಲಾಗುತ್ತೆ. ಸಾರ್ವಜನಿಕ ಸ್ಥಳದಲ್ಲಿ ಭದ್ರತೆ ಮತ್ತು ಜನರ ರಕ್ಷಣೆಯ ಸಾಮರ್ಥ್ಯ ಬಲಪಡಿಸುವ ಉದ್ದೇಶ ಇರುತ್ತೆ. ಶತ್ರು ದಾಳಿ ವೇಳೆ ಸಾರ್ವಜನಿಕ ಸುರಕ್ಷತೆಯನ್ನ ಖಾತ್ರಿಪಡಿಸಿಕೊಳ್ಳೋಕೆ ಅಗತ್ಯ ಸಿದ್ಧತೆಯನ್ನು ಮಾಡಲಾಗುತ್ತೆ. ಯಾವುದೇ ತುರ್ತು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು, ಪೊಲೀಸ್, ಆರೋಗ್ಯ ಇಲಾಖೆ ಮತ್ತು ಇತರೆ ಸಂಸ್ಥೆಗಳ ಸಮನ್ವಯವನ್ನ ಪರೀಕ್ಷಿಸುವುದು, ಜನರಲ್ಲಿ ತುರ್ತು ಸನ್ನಿವೇಶದ ಬಗ್ಗೆ ಜಾಗೃತಿ ಮೂಡಿಸುವುದು, ಜನರನ್ನ ಸುರಕ್ಷಿತವಾಗಿ ಇಡೋದಕ್ಕೆ ತರಬೇತಿ ಕೊಡೋದು. ಹಾಗಾದ್ರೆ ಹೇಗಿರುತ್ತೆ ಈ ಮಾಕ್ ಡ್ರಿಲ್ ಅಂತ ನೋಡೋದಾದ್ರೆ, ವಾಯುದಾಳಿಯ ಎಚ್ಚರಿಕೆ, ಸೈರನ್ ಮೊಳಗಿಸಿ ಮಾಹಿತಿ ಕೊಡೋದು, ರಕ್ಷಣಾ ತರಬೇತಿ, ಪ್ರತಿಕೂಲ ದಾಳಿ ವೇಳೆ ರಕ್ಷಿಸಿಕೊಳ್ಳೋ ತರಬೇತಿ ಕೊಡೋದು, ವಿದ್ಯುತ್ ದೀಪ ಬಂದ್, ಜನ ವಾಸಿಸುವ ಗುರುತು ತಡೆಯೋದಕ್ಕೆ ವಿದ್ಯುತ್ ಕಟ್ ಮಾಡಲಾಗುತ್ತೆ, ಪ್ರಮುಖ ಸ್ಥಾವರಗಳ ಮರೆಮಾಚುವಿಕೆ, ದೇಶದ ಪ್ರಮುಖ ಸ್ಥಾವರಗಳ ರಕ್ಷಣೆ, ರೆಸ್ಕ್ಯೂ ಆಪರೇಷನ್ ತರಬೇತಿ, ದುರ್ಗಮ ಪ್ರದೇಶದಲ್ಲಿ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತೆ. ಮಾಕ್ ಡ್ರಿಲ್ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವತಿಯಿಂದ ಇದು ಮಾಡ್ತಕ್ಕಂಥ ಡ್ರಿಲ್. ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಯುದ್ಧದ ಸಂಭವ ಇದೆ. ಇವು ಕೆಲವೊಂದು ಡ್ರಿಲ್ಸ್ ಎಂಟೈರ್ ಕಂಟ್ರಿಗೆ ಇದು. ಬೈ ಚಾನ್ಸ್ ಏನಾದರೂ ಯುದ್ಧ ಆದರೆ, ಬೈ ಚಾನ್ಸ್ ಏನಾದರೂ ಏರ್ ಅಟ್ಯಾಕ್ ಆದರೆ, ಬೈ ಚಾನ್ಸ್ ಏನಾದರೂ ಮಿಸೈಲ್ ಅಟ್ಯಾಕ್ ಆದರೆ ಎಸ್ಕೇಪ್ ಚಾನ್ಸಸ್ ಕಡಿಮೆ ಇರ್ತದೆ. ಬಟ್ ಮಿನಿಮೈಸ್ ಯಾವ ಥರ ಮಾಡಬೇಕು ಅಂತ ತಿಳ್ಕೊಂಡು ಅದೇ ಈ ಡ್ರಿಲ್ಲಲ್ಲಿ ಇರ್ತದೆ, ಮಾಕ್ ಡ್ರಿಲ್ಲಲ್ಲಿ. ಆ ಮಾಕ್ ಡ್ರಿಲ್ ಅಂದ್ರೆ ಈಗ ಬೇಸಿಕಲಿ ಈಗ ಏರ್ ಸೈರನ್ ಅಂತ ಇರ್ತದೆ. ಇದು ಒಂದು ಶೆಲ್ಟರ್ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಬೇಸ್ಮೆಂಟ್ ಬಂಕರ್ ಟೈಪ್ ಪ್ರೊಟೆಕ್ಷನ್ ಕೊಡ್ತದೆ. ಆ ಟೈಪ್ ಡ್ರಿಲ್ಸ್ ಇರ್ತಾವೆ. ಡೇಂಜರ್ ಅಂತೂ ಮಿಸೈಲ್ ಆಗಲಿ, ಏರ್ಕ್ರಾಫ್ಟ್ ಲಾಂಚ್ ಆಗ್ತಕ್ಕಂಥ ಬಾಂಬ್ಸ್ ಆಗಲಿ, ಡೇಂಜರ್ ಅಂತೂ ಎಲ್ಲ ಇದೆ. ಬಟ್ ಎಟ್ ದ ಸೇಮ್ ಟೈಮ್ ಪ್ರಿಕಾಷನರಿ ಮೆಜರ್ಸ್. ಅದರ ಸಲುವಾಗಿ ಜನರಿಗೆ ಏನಪ್ಪ ಅಂದ್ರೆ ಫಸ್ಟ್ ಪ್ಲೇಸ್ ಆಫ್ ಇಂಪ್ಯಾಕ್ಟ್ ಅಂತ ತಿಳ್ಕೊಂಡು, ರೋಡ್ ಮೇಲೆ ಬೀಳ್ಬೋದು, ಫೀಲ್ಡ್ ದಲ್ಲಿ ಬೀಳ್ಬೋದು, ಬಿಲ್ಡಿಂಗ್ ಮೇಲೆ ಬೀಳ್ಬೋದು. ಅದಾದ ನಂತರ ಅದ್ರದ್ದು ಸ್ಪ್ಲಿಂಟರ್ ಅದು ಹೋಗ್ತದೆ. ಅದಕ್ಕೆ ಬೆಸ್ಟ್ ಏನಂತಂದ್ರೆ ಲೈ ಫ್ಲಾಟ್ ಅಂದ್ರೆ ಮಲ್ಕೊಂಡ್ಬಿಡೋದು. ಈಗ ಸೈರನ್ಗಳು ಹೊಡಿತಾವೆ. ಇವೆಲ್ಲ ಏನಂತಂದ್ರೆ ಸಮಥಿಂಗ್ ಒಂದು ಇಂಡಿಕೇಶನ್ ಸಿಕ್ತಪ್ಪ ಅಂತಂದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ ಅದು ಮಾಕ್ ಡ್ರಿಲ್. ಗಡಿ ರಾಜ್ಯಗಳ ಜಿಲ್ಲೆಗಳಲ್ಲಿ ಸೈರನ್ ಸದ್ದು. ಕರ್ನಾಟಕದ 3 ಕಡೆಗಳಲ್ಲಿ ಯುದ್ಧ ಕವಾಯತ್. ಬೆಂಗಳೂರಿನ 35 ಕಡೆ ಮೊಳಗಲಿದೆ ಸೈರನ್. 1 ವಾರಗಳ ಕಾಲ ಮಾಕ್ ಡ್ರಿಲ್. ದೇಶದ 244 ಜಿಲ್ಲೆಗಳಿಂದ ಗ್ರಾಮದ ಮಟ್ಟದವರೆಗೂ ಮಾಕ್ ಡ್ರಿಲ್ ಆಯೋಜನೆ ಮಾಡೋಕೆ ಕೇಂದ್ರ
ಕೇಂದ್ರ ಆಜ್ಞೆಯನ್ನು ಹೊರಡಿಸಿದೆ. ಕರ್ನಾಟಕದಲ್ಲೂ ಯುದ್ಧ ಕವಾಯತು ನಡೆಯಲಿದೆ. ಕರ್ನಾಟಕದಲ್ಲಿ 3 ಕಡೆ ಮಾಕ್ ಡ್ರಿಲ್ ನಡೆಯಲಿದೆ. ಬೆಂಗಳೂರು, ರಾಯಚೂರು, ಕಾರವಾರ, ಕೈಗಾ ಪ್ರದೇಶದಲ್ಲಿ ಮಾಕ್ ಡ್ರಿಲ್ ನಡೆಸುವುದಾಗಿ ಸಿವಿಲ್ ಡಿಫೆನ್ಸ್ ಹೇಳಿದೆ. ಅದರಂತೆ ಹಲಸೂರಿನ ಸಿವಿಲ್ ಡಿಫೆನ್ಸ್ ಪ್ರಧಾನ ಕಚೇರಿಯಲ್ಲಿ ಕೇಂದ್ರ ಗೃಹ ಇಲಾಖೆಯ ಉನ್ನತ ಶ್ರೇಣಿ ಅಧಿಕಾರಿಗಳ ಜೊತೆಗೆ ಸಭೆಯಾಗಿದೆ. 3 ಜಿಲ್ಲೆಗಳು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಪ್ರಕಾರ ಕ್ಯಾಟಗರಿ 2ನಲ್ಲಿ ನಾವು ಇದು ಮಾಕ್ ಡ್ರಿಲ್, ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ಮಾಡ್ತೀವಿ. ಅದರಲ್ಲಿ ಬೆಂಗಳೂರು ನಗರ ಅದು ಕಾಸ್ಮೋಪಾಲಿಟನ್ ಸಿಟಿ ಇರೋದರಿಂದ, ಎರಡನೇ ಆಗಿ ರಾಯಚೂರು, ಯಾಕಂದರೆ ಅಲ್ಲಿ RTPS ಇದೆ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್. ಮೂರನೇ ಆಗಿ ಕಾರವಾರ, ಅಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಈ 3 ಕಡೆ ನಾವು ನಾಳೆ 4 ಗಂಟೆಗೆ ಮಾಕ್ ಡ್ರಿಲ್ ಶುರು ಮಾಡ್ತೀವಿ. ಈಗಾಗಲೇ ನಾವು ಮಿನಿಸ್ಟ್ರಿ ಆಫ್ ಹೋಮ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಇದು ಎಲ್ಲ ಸಿವಿಲ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡಬೇಕು. ಸೊ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಆಗಲೇ ಡೀಟೇಲ್ ಆಗಿ ಮಾರ್ಗಸೂಚಿ ಕೊಟ್ಟಿದ್ದಾರೆ. 7ನೇ ತಾರೀಕು ಎಲ್ಲೆಲ್ಲಿ ಹೈ ವ್ಯಾಲ್ಯೂ ಯೂನಿಟ್ಸ್ ಇದೆ, ಲೈಕ್ ಕೈಗಾರಿಕಾ ಪ್ರದೇಶ ಇರ್ಬೋದು, ಥರ್ಮಲ್ ಪವರ್ ಪ್ಲ್ಯಾಂಟ್ ಇರ್ಬೋದು, ಅಲ್ಲೆಲ್ಲ ಏನು ಅಲ್ಲಿ ಸಿಬ್ಬಂದಿ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ನಿವಾಸಿಗಳು ಇರ್ತಾರೆ, ಏನಾದರೂ ಪ್ರತಿಕೂಲ ಪರಿಸ್ಥಿತಿ, ದಾಳಿ ಏನಾರು ಆದರೆ ಯಾವ ರೀತಿ ಅವರು ಫಸ್ಟ್ ರಿಯಾಕ್ಷನ್ ಕೊಡಬೇಕು, ಅವ್ರನ್ನೇ ಅವ್ರು ಯಾವ ರೀತಿ ಕಾಪಾಡ್ಕೋಬೇಕು. ಆಮೇಲೆ ಅಂಥ ಪ್ರದೇಶದಲ್ಲಿ ಒಂದು ಅರ್ಲಿ ವಾರ್ನಿಂಗ್ ಸಿಸ್ಟಮು, ಅರ್ಲಿ ಸರ್ವಿಲೆನ್ಸ್ ಸಿಸ್ಟಮ್ ಎಲ್ಲ ರೀತಿ ಅದನ್ನ ರೆಡಿ ಇಟ್ಕೋಬೇಕು ಅನ್ನೋ ಬಗ್ಗೆ ನಾವು ಒಂದು ಮಾಕ್ ಡ್ರಿಲ್ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ನಾಳೆ ಸಂಜೆ 4 ಗಂಟೆಗೆ ಆಪರೇಷನ್ ಅಭ್ಯಾಸ ಹೆಸರಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. 1 ವಾರಗಳ ಕಾಲ ಮಾಕ್ ಡ್ರಿಲ್ ನಡೆಯಲಿದೆ. ಎಲ್ಲ ಸೈರನ್ಗಳು ಪೊಲೀಸ್ ಠಾಣೆ, ಅಗ್ನಿಶಾಮಕ ದಳದ ಕಚೇರಿಗಳ ಮೇಲೆ ಅಳವಡಿಕೆಯಾಗಿರುತ್ತೆ. 35 ಕಡೆ ಸೈರನ್ ಅಳವಡಿಕೆಯಾಗಿರುತ್ತೆ. 3 ಕಿಲೋಮೀಟರ್ ವ್ಯಾಪ್ತಿಯ ತನಕ ಸೈರನ್ ಮೊಳಗಲಿದೆ. ನಾಳೆ ಯುದ್ಧದ ಸೈರನ್ನು ದೇಶದಲ್ಲಿ ಮೊಳಗಲಿದೆ. ಹಾಗಿದ್ರೆ ಸೈರನ್ನು ಯಾವ ರೀತಿ ಇರುತ್ತೆ, ಹೇಗೆ ಅದು ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಜಾಜಿನಗರದ ಅಗ್ನಿಶಾಮಕ ದಳ ಪೊಲೀಸ್ ಠಾಣೆ ಮೇಲೆ ಇರ್ತಕ್ಕಂಥ ಸೈರನ್ ಇದು. ಈ ಸೈರನ್ನ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ತುರ್ತು ಪರಿಸ್ಥಿತಿ ಸಂದರ್ಭಗಳಲ್ಲಿ ಇದನ್ನು ಸೈರನನ್ನು ಆನ್ ಮಾಡ್ತಾರೆ. ಯುದ್ಧ, ಪ್ರಳಯ, ಭೂಕಂಪ ಅಥವಾ ತೀರಾ ಎಮರ್ಜೆನ್ಸಿ ಆದಂತಹ ಸಂದರ್ಭಗಳಲ್ಲಿ ಈ ಸೈರನನ್ನು ಮೊಳಗಿಸುವಂಥದ್ದು. ನಾಳೆ ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ. ಮಾಕ್ ಡ್ರಿಲ್ ವೇಳೆಗೆ ಈ ಸೈರನನ್ನು ಮೊಳಗಿಸ್ತಾರೆ. ಲಾಂಗ್ ಸೈರನ್ ಕೊಟ್ಟರೆ ಸುಮಾರು 2 ಕಿಲೋಮೀಟರ್ವರೆಗೂ ಕೂಡ ಇದರ ಒಂದು ಸೌಂಡ್ ಶಬ್ದ ಹೋಗುತ್ತೆ, ಸೈರನ್ ಶಬ್ದ ಹೋಗುತ್ತೆ. ಆಗ ಜನ ಅಲರ್ಟ್ ಆಗ್ಬೋದು. ಸೈರನ್ ಮೊಳಗ್ತಾ ಇದೆ, ಏನೋ ಅಪಾಯ ಇದೆ ಅಂತೇಳಿ ಜನ ಅಲರ್ಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಬಳಸುವಂತಹ ಈ ಒಂದು ಸೈರನ್ನು, ಈ ಸೈರನ್ ಸುಮಾರು 2 ಕಿಲೋಮೀಟರ್ವರೆಗೂ ಹೋಗಿ 1.5ರಿಂದ 2 ನಿಮಿಷಗಳ ಕಾಲ ಸೈರನನ್ನು ಮೊಳಗಿಸ್ತಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇದೆ. ನಾಳೆ ಮಾಕ್ ಡ್ರಿಲ್ ವೇಳೆ ಈ ಸೈರನನ್ನು ಬಳಕೆ ಮಾಡ್ತಾರೆ. ಬಳಕೆ ಮಾಡಿಕೊಂಡು ಇಲ್ಲಿ ಸೈರನ್ ಮೊಳಗಿ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಅಧಿಕಾರಿಗಳಿದ್ದು ಅಲ್ಲಿಯವರೆಗೂ ಕೂಡ ಸೌಂಡ್ ಕೇಳಿಸ್ತಾ ಇದೆಯಾ ಇಲ್ವ ಅಂತೇಳಿ ಪರೀಕ್ಷೆಯನ್ನು ಕೂಡ ಮಾಡಿಕೊಳ್ತಾರೆ. ಅದಷ್ಟೇ ಅಲ್ಲದೆ ಇಲ್ಲೇ ಹಾಕ್ತಕ್ಕಂಥ ಸೈರನ್ ಏನಿದೆ, ಈ ಸೈರನನ್ನು ಯಾವುದೇ ರೀತಿಯ ತಾಂತ್ರಿಕ ದೋಷ ಆಗದೇ ರೀತಿಯಲ್ಲಿ ನಿರ್ವಹಣೆಯನ್ನು ಕೂಡ ಕಾಲಕಾಲಕ್ಕೆ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ಸಿವಿಲ್ ಡಿಫೆನ್ಸ್ನ ಪ್ರಧಾನ ಕಚೇರಿಯಲ್ಲಿ ಕೂಡ ಸೈರನನ್ನು ಅಳವಡಿಕೆ ಮಾಡಲಾಗಿದೆ. ಅದರ ದೃಶ್ಯಗಳನ್ನು ನಾನು ತೋರಿಸ್ತಾ ಹೋಗ್ತೇನೆ. ಈ ಒಂದು ಸೈರನನ್ನು ಇಲ್ಲಿ ಅಳವಡಿಕೆ ಮಾಡಲಾಗಿದೆ. ಇದು ನಾಳೆ ಮಾಕ್ ಡ್ರಿಲ್ ಸಂದರ್ಭದಲ್ಲಿ ಇದನ್ನು ಕೂಡ ಸೈರನನ್ನು ಕೂಡ ಮೊಳಗಿಸುವಂತಹ ಸಾಧ್ಯತೆಗಳಿದ್ದಾವೆ. ಪ್ರಮುಖವಾಗಿ 3 ಬಾರಿ ಸೈರನನ್ನು ಮಾಡಲಾಗುತ್ತೆ. ಅದರಲ್ಲಿ ಕೂಡ ಇದು 3 ಕಿಲೋಮೀಟರ್ ವ್ಯಾಪ್ತಿಯ ತನಕಲೂ ಕೂಡ ಇದರ ಸೌಂಡ್ ಬರುತ್ತೆ. ಅಂದರೆ 3 ಮಾದರಿಯಲ್ಲಿ ಇದು ಸೈರನನ್ನು ಕೇಳಿಸುತ್ತೆ. ಮೊದಲ ಸೈರನ್ ಜನರಿಗೆ ಅಲರ್ಟ್ ಕೊಡುವಂತಹ ಒಂದು ವ್ಯವಸ್ಥೆಗೆ ಇದು ಮೊದಲ ಸೈರನನ್ನು ಮಾಡ್ತಾರೆ. ಅಟ್ಯಾಕ್ ನಡೆಯುವಂತಹ ಸಂದರ್ಭದಲ್ಲಿ ಜನರಿಗೆ ಸೂಚನೆಯನ್ನು ಕೊಡೋದಕ್ಕೆ ಮೊದಲ ಸೈರನನ್ನು ಹೊಡಿತಾರೆ. ಅದಾದ ನಂತರ 2ನೇ ಸೈರನ್ ಅಟ್ಯಾಕ್ ಟೈಮ್ನಲ್ಲಿ ಆಗುತ್ತೆ. ಅಂದರೆ ಯಾರಾದರೂ ಶತ್ರುಗಳು ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ 2ನೇ ಸೈರನನ್ನು ಮೊಳಗಿಸಲಾಗುತ್ತೆ. 3ನೇ ಸೈರನನ್ನು ಪರಿಸ್ಥಿತಿ ಮತ್ತೆ ನಾರ್ಮಲ್ಗೆ ಬಂದಾಗ ಅದನ್ನು 3ನೇ ಬಾರಿ ಕೂಡ ಸೈರನನ್ನು ಮೊಳಗಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಮೊದಲ ಸೈರನ್ ಕೇಳಿಸಿದಾಗ ಜನ ಏನು ಮಾಡಬೇಕು, 2ನೇ ಸೈರನ್ ಟೈಮಲ್ಲಿ ಅಟ್ಯಾಕ್ ಆಗುವಂಥ ಸಂದರ್ಭದಲ್ಲಿ ಜನ ಹೇಗೆ ಇರಬೇಕು, ಅದೆಲ್ಲದರ ಬಗ್ಗೆ ಕೂಡ ಈಗ ಏನು ರಾಜ್ಯ ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಗಳು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ. ಜನರನ್ನು ಹೇಗೆ ಸ್ಥಳಾಂತರ ಮಾಡಬೇಕು, ಜೊತೆಗೆ ಜನರಿಗೆ ಹೇಗೆ ಜಾಗೃತಿಯನ್ನು ಮೂಡಿಸಬೇಕು, ಸೈರನ್ನು ಮೊಳಗಿಸಿದಂಥ ಸಂದರ್ಭದಲ್ಲಿ ಅವರ ಬಿಹೇವಿಯರು, ಜೊತೆಗೆ ಆ ದಾಳಿಯಿಂದ ಹೇಗೆ ತಪ್ಪಿಸ್ಕೊಳ್ಬೇಕು, ರಕ್ಷಣೆಗೆ ಒಳಗಾಗಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ರಾಜ್ಯ ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಗಳು ಈ ಒಂದು ಮಾಕ್ ಡ್ರಿಲ್ನ ಮೂಲಕವಾಗಿ
ತೋರಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ದೇಶದ ಗಡಿ ರಾಜ್ಯಗಳಲ್ಲಿ ಮೊಳಗಿದ ಸೈರನ್. ಇಂದು ದೇಶದ ಹಲವೆಡೆ ಮಾಕ್ ಡ್ರಿಲ್ ನಡೆದಿದೆ. ಸೇನೆಯ ಸೈರನ್ ಮೊಳಗಿದೆ. ಮುಂಬೈನ ದಾದರ್ ಶಾಲೆಯಲ್ಲಿ ಸೈರನ್ ಮೊಳಗಿಸಿ ಜಾಗೃತಿ ಮೂಡಿಸಲಾಗಿದೆ. ಅತ್ತ ಜಮ್ಮು ಕಾಶ್ಮೀರದ ದಾಲ್ ಸರೋವರದಲ್ಲಿ ಮಾಕ್ ಡ್ರಿಲ್ ಆಗಿದೆ. ಲಕ್ನೋನಲ್ಲಿ ಪೊಲೀಸರಿಂದ ಯುದ್ಧ ಕವಾಯತ್ತು ಆಗಿದೆ. ಒಟ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಸಮರ ಸಾರಿರುವ ಭಾರತ ತಕ್ಕ ಉತ್ತರ ನೀಡೋದಂತೂ ಖಚಿತವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.